ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದ ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯೊಂದು ನಡೆಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಹೆಸರು ಉಲ್ಲೇಖವಾಗಿ ದೇಶದ ಘನತೆಗೆ ಕಪ್ಪು ಚುಕ್ಕೆ ತಂದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹಾಗೂ ಯುವಜನತೆಯ ಪರವಾಗಿ ಪ್ರತಿಭಟಿಸಿದ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಉದಯ್ ಭಾನು ಚಿಬ್ ಮತ್ತು ಇತರರನ್ನು ಕೇಂದ್ರ ಬಿಜೆಪಿ ಸರ್ಕಾರ ಅಕ್ರಮವಾಗಿ ಬಂಧಿಸಿರುವುದನ್ನು ಖಂಡಿಸಿ ಪ್ರತಿಭಟನೆಯು ನಡೆದಿದ್ದು ಹಲವಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅವಮಾನ ಮೋದಿ ದೇಶಕ್ಕೆ ಅವಮಾನ, ಐಸಿನ್ ಜೊತೆಗೆ ನೆಹರು ಹೆಸರು, ಎಪ್ಸ್ಟೈನ್ ಫೈಲ್ ಅಲ್ಲಿ ಮೋದಿಯ ಹೆಸರು, ಅವಮಾನ ಅವಮಾನ ಮೋದಿಯಿಂದ ದೇಶಕ್ಕೆ ಅವಮಾನ. ನಮಗೆಲ್ಲರೂ ಕೂಡ ತಿಳಿದಿರುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗೆ ಈಡಾದಂತಹ ಒಂದು ಸಂಗತಿ ಈ ದೇಶದ ಜನರಿಗೆ ಗೊತ್ತಿರತಕ್ಕಂತಹ ಎಪ್ಸ್ಟೈನ್ ಫೈಲ್ ನಲ್ಲಿ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಆಪ್ತರಾಗಿರ್ತಕ್ಕಂತಹ, ಮಾತ್ರ ಅಲ್ಲ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿರ್ತಕ್ಕಂತಹ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಉಲ್ಲೇಖವಾಗಿರುವುದರ ಬಗ್ಗೆ, ಮಾತ್ರ ಅಲ್ಲ ಈ ದೇಶದ ಪ್ರಧಾನಿಗಳ ಆಪ್ತರಾಗಿರ್ತಕ್ಕಂತಹ ಅದಾನಿ ಅಂಬಾನಿಗಳ ಹೆಸರಿಗೂ ಕೂಡ ಆ ಒಂದು ಎಪ್ಸ್ಟೈನ್ ಫೈಲ್ ಅಲ್ಲಿ ಉಲ್ಲೇಖ ಆಗಿದ್ದರ ಬಗ್ಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಬೃಹತ್ತಾದಂತಹ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮಾತ್ರ ಅಲ್ಲ ಈ ದೇಶಕ್ಕೆ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದ ಪರವಾಗಿ ಈ ದೇಶದ ರೈತರ ಪರ, ಈ ದೇಶದ ಯುವಕರ ಪರ ಹೋರಾಟವನ್ನ ಮಾಡಿದಂತಹ ಯುವಕ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಉದಯ್ ಭಾನು ಚಿಬ್ ಅವರು ಈ ದೇಶದ ಪೊಲೀಸ್ ಇಲಾಖೆಯನ್ನ ಉಪಯೋಗ ಮಾಡಿಕೊಂಡು ಈಗಾಗಲೇ ಬಂಧನವನ್ನ ಮಾಡಿದಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಿಡುಗಡೆಗೊಳಿಸಬೇಕು ಹೇಳುವಂತಹ ನಿಟ್ಟಿನಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಬೃಹತ್ತಾದಂತಹ ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ನಮಗೆ ಗೊತ್ತಿರಬಹುದು ಈ ದೇಶದ ಪಿತಾಮಹ ಇವತ್ತು ಈ ದೇಶದಲ್ಲಿ ಶಾಂತಿಯ ಮುಖಾಂತರ